ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 9 ಅನ್ಯೇ ಚ ಭವ ಶೂರ ಮದರ್ಥೆ ತ್ಯಕ್ತ ಜೀವಿತ ನಾನಾ ಶಾಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದ. ಈ ಶ್ಲೋಕದ ಅರ್ಥ: ಇನ್ನೂ ಅನೇಕ ವೀರರು ಇದ್ದಾರೆ, ಅವರೆಲ್ಲರೂ ನನಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಾಗಿದ್ದಾರೆ. ಅವರು ವಿವಿಧ ಆಯುಧಗಳನ್ನು ಹಿಡಿದಿದ್ದಾರೆ ಮತ್ತು ಎಲ್ಲರೂ ಯುದ್ಧ ಕೌಶಲ್ಯಗಳಲ್ಲಿ ಪಾರಂಗತರಾಗಿದ್ದಾರೆ. ಈ ಶ್ಲೋಕದ ಭಾವಾರ್ಥದ ಬಗ್ಗೆ ನೋಡುವುದಾದರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧವು ಕೇವಲ ರಾಜಕೀಯ ಸಂಘರ್ಷವಲ್ಲ, ಅದು ಧರ್ಮ ಮತ್ತು ಅಧರ್ಮ, ಸತ್ಯ ಮತ್ತು ಅಸತ್ಯದ ನಡುವಿನ ಮಹಾಯುದ್ಧವಾಗಿತ್ತು. ಈ ಯುದ್ಧದಲ್ಲಿ ಅನೇಕ ಶೂರನಾಯಕರು ತಮ್ಮ ಧೈರ್ಯ, ಶೂರತೆ ಮತ್ತು ಯುದ್ಧ ಕೌಶಲ್ಯವನ್ನು ತೋರಿಸಿದರು. ಆದರೆ ಅವರ ಶಕ್ತಿ ಯಾವ ಮಟ್ಟಿಗೆ ಫಲಪ್ರದವಾಗುತ್ತಿತ್ತೆಂದರೆ ಅವರ ಧರ್ಮಪರ ನಿಲುವಿನ ಮೇಲೆ ಅವಲಂಬಿತವಾಗಿತ್ತು. ಜಯದ್ರಥ, ಕೃತವರ್ಮ ಮತ್ತು ಶಲ್ಯರಂತಹ ನಾಯಕರು ತಮ್ಮ ಪ್ರಾಣವನ್ನೇ ಧರ್ಮವಿರುದ್ಧವಾಗಿ ಅರ್ಪಿಸಲು ಸಿದ್ಧರಾದವರು. ಇದು ಅವರ ವೈಯಕ್ತಿಕ ಬದ್ಧತೆಯನ್ನು ಮತ್ತು ದುರ್ಯೋಧನನೊಂದಿಗೆ ಅವರ ಸ್ನೇಹವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಜಯದ್ರಥನು ರಾಜಕೀಯ ಲಾಭ ಮತ್ತು ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ದುರ್ಯೋಧನನೊಂದಿಗೆ ಹೋಲಿಕೊಂಡನು. ತನ್ನ ಸಾಮ್ರಾಜ್ಯಕ್ಕಾಗಿ ತನ್ನ ಜೀವವನ್ನು ಸಮರ್ಪಿಸುವ ತೀರ್ಮಾನದಲ್ಲಿ ಅವನು ತನ್ನ ಪ್ರಾಣಪೂರ್ವಕ ಬದ್ಧತೆಯನ್ನು ತೋರಿಸಿದನು. ಶಲ್ಯನು ವೈಯಕ್ತಿಕ ಗೌರವ, ಶ್ರದ್ಧೆ ಮತ್ತು ಕೌರವರ ಕುಟುಂಬದ ಬದ್ಧತೆಯಿಂದಲೇ ದುರ್ಯೋಧನನ ಪಕ್ಕದಲ್ಲಿ ನಿಂತನು. ಕೃತವರ್ಮನು ತನ್ನ ಬಂಧು ಪ್ರೀತಿ ಮತ್ತು ಯುದ್ಧದ ನೀತಿಯ ಬದಲಿಗೆ ತನ್ನ ಸಾಥಿ ಹಾಗೂ ಧರ್ಮವಿರುದ್ಧ ಬದ್ಧತೆಯಿಂದ ದುರ್ಯೋಧನನ ಪರಪಕ್ಷಕ್ಕೆ ಸೇರಿ ತನ್ನ ಪ್ರಾಣವನ್ನೇ ಅರ್ಪಿಸಲು ನಿರ್ಧರಿಸಿದನು. ಈ ಮೂವರು ನಾಯಕರು ದುರ್ಯೋಧನನೊಂದಿಗೆ ಯುದ್ಧಕ್ಕೆ ಹೋದಾಗ ಅವರು ತಮ್ಮ ಪ್ರಾಣವನ್ನು ಸಮರ್ಪಿಸುವುದಾಗಿ ಸ್ಪಷ್ಟವಾಗಿ ತೀರ್ಮಾನಿಸಿದ್ದರು. ಇದರಿಂದ ಸ್ಪಷ್ಟವಾಗುತ್ತದೆ, ಅವರು ಧರ್ಮಪಾಲಕ ಶಕ್ತಿಗೆ ವಿರುದ್ಧವಾಗಿ ನಿಂತರೂ ಅಂತಿಮ ಫಲಿತಾಂಶದಲ್ಲಿ ಸಾಯಬೇಕಾಗುವುದು ತಪ್ಪಿಸಲಾಗದು. ದುರ್ಯೋಧನನು ತನ್ನ ಶಕ್ತಿಶಾಲಿ ಸ್ನೇಹಿತರ ಬಲವನ್ನು ನೋಡಿದಾಗ ತನ್ನ ಜಯವನ್ನು ಖಚಿತವೆಂದು ಭಾವಿಸುತ್ತಿದ್ದನು. ಆದರೆ ಮಹಾಭಾರತವು ನಮಗೆ ತೋರಿಸುತ್ತದೆ, ಧರ್ಮವಿರೋಧಿ ಶಕ್ತಿ ಎಷ್ಟು ಭಾರಿವಾದರೂ ಅದು ಕೊನೆಗೆ ಸೋಲಿಗೆ ದಾರಿ ತೋರಿಸುತ್ತದೆ. ಜಯದ್ರಥ, ಶಲ್ಯ ಮತ್ತು ಕೃತವರ್ಮರ ಬದ್ಧತೆ, ಧೈರ್ಯ ಮತ್ತು ಶೂರತೆ ದುರ್ಯೋಧನನ ಪರಮಶಕ್ತಿಯ ಭಾಗವಾಗಿ ತೋರುತ್ತವೆ. ಆದರೆ ಅಂತಿಮವಾಗಿ ಅವರ ಶಕ್ತಿಯು ವ್ಯರ್ಥವಾಗುತ್ತದೆ, ಏಕೆಂದರೆ ಧರ್ಮಪಾಲಕ ಶಕ್ತಿಯ ಮುಂದೆ ಅಧರ್ಮ ಸೋಲಿಗೆ ಸಿಗುತ್ತದೆ. ಈ ಘಟನೆಯಿಂದ ನಮಗೆ ಮಹತ್ವದ ಪಾಠ ಸಿಗುತ್ತದೆ. ಕೇವಲ ಶಕ್ತಿ, ಧೈರ್ಯ ಅಥವಾ ಬದ್ಧತೆಯಿಂದ ಜಯ ಸಾಧ್ಯವಿಲ್ಲ. ಧರ್ಮ ಮತ್ತು ಸತ್ಯದೊಂದಿಗೆ ಮಾತ್ರ ನಿಜವಾದ ಜಯ ಸಿಗುತ್ತದೆ. ಮಹಾಭಾರತದಲ್ಲಿ ಈ ಘಟನೆಯು ನಾವೆಲ್ಲರಿಗೂ ಸೂಚಿಸುತ್ತದೆ, ನಮ್ಮ ಬದ್ಧತೆ ಯಾವ ವ್ಯಕ್ತಿಗೆ ಅಥವಾ ಯಾವ ಕಾರಣಕ್ಕೆ ಇರುವುದೋ ಅದು ಧರ್ಮಪರವಾಗಿರಬೇಕು. ಬದ್ಧತೆಯು ಧರ್ಮವಿರುದ್ಧವಾದಾಗ ಅದು ಅಂತಿಮವಾಗಿ ನಮ್ಮ ಸ್ವಾರ್ಥಕ್ಕೂ ನಮ್ಮ ಶೂರತೆಯಿಗೂ ನಷ್ಟವನ್ನು ತಂದೇ ಬಿಡುತ್ತದೆ. ಜಯದ್ರಥ, ಶಲ್ಯ ಮತ್ತು ಕೃತವರ್ಮರ ಕಥೆ ತಮ್ಮ ಪ್ರಾಣವನ್ನು ಸಮರ್ಪಿಸಿ ಧರ್ಮಪಾಲಕ ಶಕ್ತಿಯ ಮಹತ್ವವನ್ನು ತೋರಿಸುವ ಶಾಶ್ವತ ಪಾಠವಾಗಿದೆ. ಈ ರೀತಿಯಾಗಿ ಅವರು ದುರ್ಯೋಧನನ ಪರಿಪೂರ್ಣ ಶಕ್ತಿಯ ಒಂದು ಭಾಗವಾಗಿ ತೋರುತ್ತಿದ್ದರು. ಅಂತಿಮವಾಗಿ ಧರ್ಮಪಾಲಕ ಶಕ್ತಿ, ಸತ್ಯ ಮತ್ತು ನೀತಿ ಅವರ ಮೇಲೆ ಜಯ ಸಾಧಿಸಿತು. ಇವು ನಮಗೆ ಸುದೀರ್ಘ ಹಾಗೂ ತಾತ್ವಿಕ ಪಾಠವನ್ನು ನೀಡುತ್ತದೆ. ಧೈರ್ಯ ಮತ್ತು ಶೂರತೆಯನ್ನು ಧರ್ಮವೊಂದಕ್ಕೆ ಸೇರಿದಾಗ ಮಾತ್ರ ಸಾರ್ಥಕತೆ ಸಿಗುತ್ತದೆ. ಧರ್ಮವಿರುದ್ಧ ಬಲವು ಯಾವ ಮಟ್ಟಿಗೆ ಶಕ್ತಿಶಾಲಿಯಾಗಿರಲಾದರೂ ಅದು ಕೊನೆಗೆ ಸೋಲಿಗೆ ಮುಖ ಮಾಡುವುದು ನಿಶ್ಚಿತ. ಭಾಷ್ಯಾತ್ಮಕವಾಗಿ ಹೇಳಬೇಕಾದರೆ, ಈ ನಾಯಕರು ತಮ್ಮ ವೈಯಕ್ತಿಕ ಸ್ವಾರ್ಥ, ರಾಜಕೀಯ ಲಾಭ, ಬಂಧುತ್ವ ಅಥವಾ ಗೌರವಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಾದರು. ಅವರು ಧರ್ಮವಿರುದ್ಧ ಬಲವನ್ನು ಪರಿಗಣಿಸಿಕೊಂಡು ಯುದ್ಧದಲ್ಲಿ ಭಾಗವಹಿಸಿದ್ದರು.
ಈ ದೃಷ್ಟಿಯಿಂದ ಅವರ ಶೂರತೆ ಮತ್ತು ಧೈರ್ಯವು ಧರ್ಮಪಾಲಕ ಶಕ್ತಿಯ ಎದುರಿನ ಮೇಲೆ ವ್ಯರ್ಥವಾಗುವುದು ಸ್ಪಷ್ಟವಾಗಿದೆ. ಇದು ನಮಗೆ ಸೂಚಿಸುತ್ತದೆ, ಶಕ್ತಿ, ಧೈರ್ಯ ಅಥವಾ ಬದ್ಧತೆಯು ಧರ್ಮ ಮತ್ತು ಸತ್ಯವಿಲ್ಲದೆ ಹಾದು ಹೋಗಿದರೆ ಅದು ಕೊನೆಗೆ ಸೋಲಿಗೆ ದಾರಿ ತೋರಿಸುತ್ತದೆ. ತತ್ವಸಿದ್ಧಾಂತಾತ್ಮಕವಾಗಿ ನೋಡಿದರೆ ಈ ಘಟನೆಯು ಕರ್ಮ ಮತ್ತು ಫಲಿತಾಂಶದ ನಿಯಮವನ್ನು ದೃಢಪಡಿಸುತ್ತದೆ. ಜಯದ್ರಥ, ಶಲ್ಯ ಮತ್ತು ಕೃತವರ್ಮರು ಧರ್ಮವಿರುದ್ಧ ಕರ್ಮ ಮಾಡಿದ್ದಾರೆ. ಆದ್ದರಿಂದ ಅವರ ಅಂತಿಮ ಫಲಿತಾಂಶ ಸೋಲು ಮತ್ತು ಸಾವು. ಇಲ್ಲಿ ನಮಗೆ ಕರ್ಮಫಲ ಸಿದ್ಧಾಂತ ಸ್ಪಷ್ಟವಾಗಿ ಕಾಣುತ್ತದೆ. ಅಧರ್ಮ ಕರ್ಮವು ಯಾವತ್ತೂ ನೋವು, ವೈಫಲ್ಯ ಮತ್ತು ಅನಿವಾರ್ಯ ಸೋಲಿಗೆ ದಾರಿ ತೋರುತ್ತದೆ. ಅವರು ತಾತ್ವಿಕ ದೃಷ್ಟಿಯಿಂದ ತಮ್ಮ ವೈಯಕ್ತಿಕ ಶಕ್ತಿಯನ್ನು ಧರ್ಮವಿರುದ್ಧ ಬಳಸಿದರು. ಪರಮಾತ್ಮದ ನಿಯಮ ಶಾಶ್ವತವಾಗಿದೆ. ದ್ವೈತ ತತ್ವದ ದೃಷ್ಟಿಯಿಂದ ಆತ್ಮಗಳು ಮತ್ತು ಪರಮಾತ್ಮ ವಿಭಿನ್ನರು. ಜಯದ್ರಥ, ಶಲ್ಯ ಮತ್ತು ಕೃತವರ್ಮರು ತಮ್ಮ ಆತ್ಮವನ್ನು ದುರ್ಯೋಧನನ ಪರಿಪೂರ್ಣ ಶಕ್ತಿಗೆ ಅರ್ಪಿಸಿದರು. ದ್ವೈತ ದೃಷ್ಟಿಯಲ್ಲಿ ಅವರು ತೋರಿಸಿದ ಬದ್ಧತೆ ಮತ್ತು ಶಕ್ತಿಯು ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ, ಆದರೂ ಅವರ ಸೋಲು ನಿರೀಕ್ಷಿತ. ಇದು ನಮಗೆ ತೋರಿಸುತ್ತದೆ, ಧರ್ಮವಿರುದ್ಧ ಶಕ್ತಿ ಎಷ್ಟು ಶಕ್ತಿಶಾಲಿಯಾಗಿದ್ದರೂ ಅಂತಿಮವಾಗಿ ಅದು ಸೋಲಿಗೆ ಹೋಗುವುದು ನಿಶ್ಚಿತ. ಅದ್ವೈತ ದೃಷ್ಟಿಯಲ್ಲಿ ಆತ್ಮ ಮತ್ತು ಪರಮಾತ್ಮ ಒಂದೇ. ಜಯದ್ರಥ, ಶಲ್ಯ ಮತ್ತು ಕೃತವರ್ಮರ ಶಕ್ತಿಯು ಬಾಹ್ಯವಾಗಿ ಮಹತ್ವದಂತೆ ತೋರುವಾಗ ಅದು ಮಾಯೆಯ ಪ್ರಭಾವ ಮಾತ್ರ. ಅವರ ಶಕ್ತಿ ಧರ್ಮವಿರುದ್ಧವಾಗಿ ತೋರಿದರೂ ಅದು ಅಸತ್ಯ, ಭ್ರಮೆ ಮತ್ತು ಅಹಂಕಾರಕ್ಕೆ ಸಂಬಂಧಿತ. ಅಂತಿಮವಾಗಿ ಸತ್ಯಾತ್ಮ ಅಥವಾ ಬ್ರಹ್ಮ ಅವರ ಕರ್ಮಮಾಯೆಯನ್ನು ನಿಯಂತ್ರಿಸಿ ಸೋಲು ನಿರ್ಧರಿಸುತ್ತದೆ. ಈ ದೃಷ್ಟಿಯಿಂದ ಅವರ ಶೂರತೆ ಮತ್ತು ಧೈರ್ಯವು ಧರ್ಮಪಾಲಕ ಶಕ್ತಿಯ ಮುಂದೆ ಅಸ್ಪಷ್ಟವಾಗುತ್ತದೆ. ವಿಶಿಷ್ಟಾದ್ವೈತ ದೃಷ್ಟಿಯಲ್ಲಿ ಆತ್ಮಗಳು ಪರಮಾತ್ಮಕ್ಕೆ ಭಿನ್ನ ರೂಪದಲ್ಲಿದ್ದರೂ ಪರಮಾತ್ಮವು ಸಂಪೂರ್ಣ ನಿಯಂತ್ರಣದಲ್ಲಿರುತ್ತಾನೆ. ಜಯದ್ರಥ, ಶಲ್ಯ ಮತ್ತು ಕೃತವರ್ಮರು ತಮ್ಮ ಆಯ್ಕೆಯಿಂದ ದುರ್ಯೋಧನನ ಪಕ್ಕದಲ್ಲಿ ನಿಂತರು. ಪರಮಾತ್ಮ ಅವರ ಕರ್ಮವನ್ನು ನಿಯಂತ್ರಿಸಿ ಯುದ್ಧದ ಅಂತಿಮ ಫಲಿತಾಂಶವನ್ನು ಧರ್ಮಪಾಲಕ ದಿಕ್ಕಿನಲ್ಲಿ ಸಾಗಿಸುತ್ತಾನೆ. ಅವರ ಶಕ್ತಿಯು ದುರ್ಯೋಧನನ ಜಯಕ್ಕೆ ಪ್ರಯೋಜನ ನೀಡುವಂತೆ ತೋರುವಾಗ ತತ್ವಾನುಸಾರ ಅದು ಸೋಲಿಗೆ ಕಾರಣವಾಗುತ್ತದೆ. ಇದರಿಂದ ನಮಗೆ ತಿಳಿಯುತ್ತದೆ, ಧರ್ಮಪಾಲಕ ಶಕ್ತಿ ಯಾವತ್ತೂ ಎಲ್ಲ ಧರ್ಮವಿರೋಧಿ ಶಕ್ತಿಯ ಮೇಲೆ ವಿಜಯ ಸಾಧಿಸುತ್ತದೆ. ಜಯದ್ರಥ, ಶಲ್ಯ ಮತ್ತು ಕೃತವರ್ಮರ ಕಥೆ ನಮಗೆ ಮಹತ್ವದ ಪಾಠವನ್ನು ನೀಡುತ್ತದೆ. ಧೈರ್ಯ, ಶೂರತೆ ಅಥವಾ ಬದ್ಧತೆಯು ಧರ್ಮವಿರುದ್ಧವಾದಾಗ ಅಂತಿಮವಾಗಿ ಅದು ವ್ಯರ್ಥವಾಗುತ್ತದೆ. ನಿಜವಾದ ಶಕ್ತಿ ಎಂದರೆ ಧರ್ಮ, ಸತ್ಯ ಮತ್ತು ನೀತಿಯ ಮೇಲಿರುವ ಶಕ್ತಿ. ಅವರ ಸಾಹಸವು ಧರ್ಮಪಾಲಕ ಶಕ್ತಿಯ ಮಹತ್ವವನ್ನು ಮತ್ತು ಅಧರ್ಮದ ನಿರಾಶಾವಾದ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ಅದು ಬಹುದೂರದ ಕಾಲದಲ್ಲಿ ಸುಭದ್ರಾಪುರ ಎಂಬ ಪ್ರಾಚೀನ ರಾಜ್ಯದಲ್ಲಿ ನಡೆದ ಒಂದು ಘಟನೆಯಾಗಿದೆ. ಈ ರಾಜ್ಯವು ಪ್ರಜಾಪ್ರಿಯ ರಾಜ ಹೃತ್ಪ್ರಸನ್ನನ ಅಧೀನದಲ್ಲಿ ಅಖಂಡ ಶಾಂತಿಯಲ್ಲಿತ್ತು. ಆದರೆ ಪಕ್ಕದ ರಾಜ್ಯ ಕಂಪನಾಪುರದ ರಾಜನು ತನ್ನ ಅಹಂಕಾರದಿಂದ ಹಾಗೂ ಶಕ್ತಿಶಾಲಿತನದಿಂದ ಸುಭದ್ರಾಪುರವನ್ನು ಆಕ್ರಮಣ ಮಾಡಲು ಯೋಚಿಸುತ್ತಿದ್ದ. ತನ್ನ ಶಕ್ತಿಯ ಪ್ರದರ್ಶನಕ್ಕೆ ಕಂಪನಾಪುರದ ರಾಜನು ತನ್ನ ಪ್ರಮುಖ ಯೋಧರಾದ ಜಯವೀರ, ಶರ್ಯಶೀಲ ಮತ್ತು ಕುಬೇರವರ್ಮರನ್ನು ಕರೆದುಕೊಂಡು ಅವರನ್ನು ತನ್ನ ಪಕ್ಕದಲ್ಲಿ ದೃಢ ಬದ್ಧತೆಯಿಂದ ನಿಂತಂತೆ ಮಾಡಿದ್ದ. ಈ ಮೂರು ಯೋಧರು ತಮ್ಮ ಶೂರತೆ, ಧೈರ್ಯ ಮತ್ತು ಯುದ್ಧ ಕೌಶಲ್ಯದಲ್ಲಿ ಅಪಾರವಾಗಿ ಪ್ರಖ್ಯಾತರಾಗಿದ್ದರು. ಆದರೆ ಅವರ ಬದ್ಧತೆ ಸ್ವಾರ್ಥ, ಗೌರವ ಮತ್ತು ತಮ್ಮ ರಾಜನೊಂದಿಗೆ ನೈಜ ಸ್ನೇಹತೆಯ ಮೇಲೆ ಆಧಾರಿತವಾಗಿದ್ದ ಧರ್ಮ ಮತ್ತು ನ್ಯಾಯದ ಪರಿಗಣನೆಯಿಲ್ಲದೆ ಅವರು ತಮ್ಮ ಶಕ್ತಿಯನ್ನು ಧರ್ಮಪಾಲಕ ಗುರಿಗೆ ಬಳಸದ ಕಾರಣ ಪುರಾತನ ನೀತಿಯ ದೃಷ್ಟಿಯಿಂದ ಅವರೆಲ್ಲ ಅಸಹಾಯಿಯಾಗಲು ನಿರ್ಧರಿತರಾದರು. ಯುದ್ಧದ ದಿನ ಬಂದು ತಲುಪಿತು. ಸೂರ್ಯನ ಕಿರಣಗಳು ಹೊಳೆಯುವಂತೆ ಯೋಧರ ಶೌರ್ಯವು ಗಮನ ಸೆಳೆದರು. ಅವರ ಶಕ್ತಿಯು ಸತ್ಯಾತ್ಮದ ನಿಯಮ ಮತ್ತು ಪರಮಾತ್ಮದ ನಿಯಂತ್ರಣಕ್ಕೆ ಒಳಪಟ್ಟಿತು.
ಜಯವೀರ, ಶರ್ಯಶೀಲ ಮತ್ತು ಕುಬೇರವರ್ಮರು ತಮ್ಮ ಶಕ್ತಿಶಾಲಿ ಶತ್ರುವಿಗೆ ತಾಕತ್ತಾದರು. ಧರ್ಮಪಾಲಕ ಯೋಧ ಧರ್ಮವೀರನು ತನ್ನ ನೈತಿಕ ದೃಢತೆಯಿಂದ, ಸತ್ಯಕ್ಕೆ ಬದ್ಧತೆಯಿಂದ ನಿಂತು ಅವರು ನಡೆಸಿದ ಕರ್ಮವಿರುದ್ಧ ಪ್ರಯತ್ನವನ್ನು ವಿಫಲಗೊಳಿಸಿದನು. ಅವರು ತಮ್ಮ ಶಕ್ತಿಯನ್ನು ತೋರಿಸುವ ಮೂಲಕ ವಿಜಯವನ್ನು ಖಚಿತವೆಂದು ಭಾವಿಸುತ್ತಿದ್ದರು. ಆದರೆ ಅಹಂಕಾರ, ಸ್ವಾರ್ಥ ಮತ್ತು ಧರ್ಮವಿರೋಧಿ ಬದ್ಧತೆ ಅವರ ಸೋಲಿನ ಮಾರ್ಗವನ್ನು ತಯಾರಿಸಿತು. ಈ ಘಟನೆಯಿಂದ ಸ್ಪಷ್ಟವಾಗಿ ತಿಳಿಯುವುದು ಏನೆಂದರೆ, ಶಕ್ತಿ, ಧೈರ್ಯ ಮತ್ತು ಬದ್ಧತೆಯು ಧರ್ಮವಿರುದ್ಧವಾಗಿ ಉಪಯೋಗಿಸಿದರೆ ಅದು ಅಂತಿಮವಾಗಿ ವ್ಯರ್ಥವಾಗುತ್ತದೆ. ತತ್ವದ ದೃಷ್ಟಿಯಿಂದ ಧರ್ಮಪಾಲಕ ಶಕ್ತಿ ಯಾವತ್ತೂ ಶಾಶ್ವತ, ನಿರಂತರ ಮತ್ತು ಅಚಲ. ಜಯವೀರ, ಶರ್ಯಶೀಲ ಮತ್ತು ಕುಬೇರವರ್ಮರ ಸೋಲು ನಮಗೆ ಸೌಮ್ಯವಾಗಿ ಹೇಳುತ್ತದೆ, ಅಹಂಕಾರ ಮತ್ತು ಸ್ವಾರ್ಥವು ಯಾವುದೇ ಶಕ್ತಿಯುಳ್ಳ ವ್ಯಕ್ತಿಯ ಸಹಾಯಕ್ಕೆ ಬರಲು ಸಾಧ್ಯವಿಲ್ಲ. ಆದರೆ ಧರ್ಮ, ಸತ್ಯ ಮತ್ತು ನೀತಿ ಮೇಲೆ ಆಧಾರಿತ ಶಕ್ತಿ ಯಾವತ್ತೂ ಯಶಸ್ಸು ಸಾಧಿಸುತ್ತದೆ. ಈ ಕಥೆಯು ಜೀವನಕ್ಕೆ ಹೀಗೆ ಪಾಠ ನೀಡುತ್ತದೆ. ನಮ್ಮ ಬದ್ಧತೆ ಯಾವ ಗುರಿಗಾಗಿ ಇರಬೇಕು ಎನ್ನುವುದನ್ನು ತಿಳಿಯಬೇಕು. ಧರ್ಮ, ಸತ್ಯ ಮತ್ತು ನ್ಯಾಯದ ಪರಿಗಣನೆ ಇಲ್ಲದೆ ನಾವು ಯಾವ ಕಾರ್ಯವನ್ನು ಕೈಗೊಂಡರೂ ತಾತ್ಕಾಲಿಕ ಫಲ ಸಿಗಬಹುದು, ಆದರೆ ದೀರ್ಘಕಾಲದಲ್ಲಿ ಅದು ನೋವು, ವೈಫಲ್ಯ ಮತ್ತು ಅನಿವಾರ್ಯ ಸೋಲಿಗೆ ದಾರಿ ತೋರುತ್ತದೆ. ಜೀವನದಲ್ಲಿ ನಮ್ಮ ಶಕ್ತಿ, ಸಮಯ, ಶ್ರಮ ಮತ್ತು ಬುದ್ಧಿಯನ್ನು ಧರ್ಮಪಾಲಕ ಗುರಿಗಾಗಿ ಮಾತ್ರ ಬಳಸಬೇಕು. ಅಹಂಕಾರ, ಸ್ವಾರ್ಥ ಮತ್ತು ತಾತ್ಕಾಲಿಕ ಲಾಭದಿಗಾಗಿ ಬಳಸಿದ ಶಕ್ತಿ ನಾಶವಾಗುತ್ತದೆ. ಜನರೊಂದಿಗೆ ಸಂಬಂಧ, ಕೆಲಸ, ಜೀವನದ ಗುರಿ ಎಲ್ಲವೂ ಧರ್ಮ ಮತ್ತು ಸತ್ಯದ ಮೂಲಕ ಮಾರ್ಗದರ್ಶಿತವಾಗಿದ್ದರೆ ನಿಜವಾದ ಶಕ್ತಿ ಮತ್ತು ಶ್ರೇಯಸ್ಸು ದೊರೆಯುತ್ತದೆ. ಜಯವೀರ, ಶರ್ಯಶೀಲ ಮತ್ತು ಕುಬೇರವರ್ಮರ ಕಥೆ ನಮಗೆ ತೋರಿಸುತ್ತದೆ, ಶೂರತೆ ಮತ್ತು ಧೈರ್ಯವು ಪ್ರಭಾವಶಾಲಿಯಾಗುತ್ತವೆ, ಆದರೆ ಧರ್ಮವಿಲ್ಲದ ಶಕ್ತಿಯು ವ್ಯರ್ಥವಾಗುತ್ತದೆ ಮತ್ತು ಧರ್ಮಪಾಲಕ ಶಕ್ತಿ ಯಾವತ್ತೂ ಜಯಿಸುತ್ತದೆ. ನಿಜವಾದ ಶಕ್ತಿ ಎಂದರೆ ಆತ್ಮನಿಷ್ಠೆ, ನ್ಯಾಯ, ಸತ್ಯ ಮತ್ತು ಧರ್ಮಕ್ಕೆ ಬದ್ಧತೆ. ಬದ್ಧತೆ ಧರ್ಮಪರವಾಗಿದ್ದರೆ ಮಾತ್ರ ಅದು ಫಲಪ್ರದವಾಗುತ್ತದೆ. ನಮ್ಮ ಜೀವನದಲ್ಲಿಯೂ ಈ ಪಾಠವನ್ನು ಪಾಲಿಸಬೇಕು. ಧರ್ಮಪಾಲಕ ಶಕ್ತಿಗೆ ಬದ್ಧತೆಯಿಂದ ನಾವು ನಿಂತರೆ ಯಾವ ಶಕ್ತಿ ನಮ್ಮ ಮುಂದೆ ಅಡ್ಡಿಯಾಗಿ ನಿಲ್ಲಲು ಸಾಧ್ಯವಿಲ್ಲ ಮತ್ತು ಶಾಶ್ವತ ವಿಜಯ ನಮ್ಮದಾಗುತ್ತದೆ. ಜಯವೀರ, ಶರ್ಯಶೀಲ ಮತ್ತು ಕುಬೇರವರ್ಮರ ಕಥೆಯು ನಮಗೆ ಶಕ್ತಿಯ, ಧೈರ್ಯದ ಮತ್ತು ಬದ್ಧತೆಯ ಪರಿಣಾಮಗಳನ್ನು ವಿವರಿಸುವ ಮಹತ್ವಪೂರ್ಣ ಪಾಠವನ್ನು ನೀಡುತ್ತದೆ. ಈ ಯೋಧರು ತಮ್ಮ ಶಕ್ತಿಯನ್ನು, ಧೈರ್ಯವನ್ನು ಮತ್ತು ತಮ್ಮ ಜೀವನವನ್ನು ಧರ್ಮವಿರುದ್ಧ ಬದ್ಧತೆಯೊಂದಿಗೆ ಅರ್ಪಿಸಿದಾಗ ಅವರು ಸೋಲು ಕಂಡರು. ಅವರು ತಮ್ಮ ರಾಜನಿಗೆ, ತಮ್ಮ ಸ್ವಾರ್ಥ, ಗೌರವ ಮತ್ತು ಸ್ವಪ್ನಗಳಿಗೆ ಬದ್ಧರಾಗಿದ್ದರು. ಧರ್ಮ, ಸತ್ಯ ಮತ್ತು ನ್ಯಾಯದ ಪರಿಗಣನೆಯಿಲ್ಲದೆ ನಡೆದ ಅವರ ಶಕ್ತಿಯು ಅಂತಿಮವಾಗಿ ವ್ಯರ್ಥವಾಗಿದೆ. ಈ ಕಥೆಯ ತತ್ವಾರ್ಥ ನಮಗೆ ತಿಳಿಸುತ್ತದೆ, ಜೀವನದಲ್ಲಿ ಶಕ್ತಿ, ಬದ್ಧತೆ ಅಥವಾ ಶೂರತೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಬಳಸುತ್ತೇವೆ ಎಂಬುದು ಅತ್ಯಂತ ಪ್ರಮುಖವಾಗಿದೆ. ನಾವು ನಮ್ಮ ಬದ್ಧತೆಯನ್ನು ಯಾವ ಗುರಿಗಾಗಿ ಸಮರ್ಪಿಸುತ್ತೇವೆ ಎಂಬುದರಿಂದ ಅದರ ಫಲಿತಾಂಶ ನಿರ್ಧರಿಸುತ್ತದೆ. ಧರ್ಮ, ಸತ್ಯ ಮತ್ತು ನ್ಯಾಯದ ಪರಿಗಣನೆಯಿಲ್ಲದೆ ಬದ್ಧತೆಯನ್ನು ಹೊಂದಿದರೆ ಅದರಿಂದ ತಾತ್ಕಾಲಿಕ ಲಾಭ ಸಿಗಬಹುದು, ಆದರೆ ದೀರ್ಘಕಾಲದಲ್ಲಿ ಅದು ನೋವು, ವೈಫಲ್ಯ ಮತ್ತು ಅನಿವಾರ್ಯ ಸೋಲಿಗೆ ದಾರಿ ತೋರುತ್ತದೆ. ಜೀವನದಲ್ಲಿ ಶಕ್ತಿ, ಬುದ್ಧಿ, ಸಮಯ ಮತ್ತು ಶ್ರಮವನ್ನು ಕೇವಲ ಸ್ವಾರ್ಥ, ಗೌರವ ಅಥವಾ ತಾತ್ಕಾಲಿಕ ಯಶಸ್ಸಿಗಾಗಿ ಬಳಸಿದರೆ ಅದು ಅಂತಿಮವಾಗಿ ವ್ಯರ್ಥವಾಗುತ್ತದೆ. ಆದರೆ ಶಕ್ತಿಯು ಧರ್ಮಪರ ಗುರಿಗೆ, ಸತ್ಯ ಮತ್ತು ನ್ಯಾಯವನ್ನು ರಕ್ಷಿಸುವುದಕ್ಕಾಗಿ ಬಳಕೆಯಾದಾಗ ಅದು ನಿಜವಾದ ಶಕ್ತಿ, ಶ್ರೇಯಸ್ಸು ಮತ್ತು ಶಾಶ್ವತ ಜಯವನ್ನು ತರಲಿದೆ. ಅಹಂಕಾರ ಮತ್ತು ಸ್ವಾರ್ಥವು ಯಾವತ್ತೂ ಅಡ್ಡಿಯಾಗುತ್ತದೆ. ಜಯವೀರ, ಶರ್ಯಶೀಲ ಮತ್ತು ಕುಬೇರವರ್ಮರ ಸೋಲು ಇದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಜೀವನದಲ್ಲಿಯೂ
ನಾವು ತಮ್ಮ ಬುದ್ಧಿ, ಶಕ್ತಿ ಮತ್ತು ಶ್ರಮವನ್ನು ನಿರಂತರವಾಗಿ ಧರ್ಮ, ನೈತಿಕ ಮೌಲ್ಯಗಳು, ಸತ್ಯ ಮತ್ತು ನ್ಯಾಯದ ಪರಿಗಣನೆಯೊಂದಿಗೆ ಬಳಸದಿದ್ದರೆ ಯಶಸ್ಸು ಸ್ವಲ್ಪ ಹೊತ್ತಿಗೆ ಮಾತ್ರ ಕಾಣಬಹುದು, ಆದರೆ ಅಂತಿಮವಾಗಿ ಅದು ವ್ಯರ್ಥವಾಗುತ್ತದೆ. ನಾವು ವಿನಯ, ಸಹಕಾರ ಮತ್ತು ಸಮಭಾವದಿಂದ ಕಾರ್ಯನಿರ್ವಹಿಸಬೇಕು. ನಮ್ಮ ಶಕ್ತಿಯು ಧರ್ಮಪರ ಗುರಿಯೊಂದಿಗೆ ಹೋಲಿಕೆಯಾದಾಗ ಮಾತ್ರ ಅದು ಫಲಪ್ರದವಾಗುತ್ತದೆ. ಕಥೆಯು ನಮಗೆ ತಿಳಿಸುತ್ತದೆ, ಧರ್ಮಪಾಲಕ ಶಕ್ತಿ ಯಾವತ್ತೂ ಶಾಶ್ವತವಾಗಿದೆ. ಜೀವನದಲ್ಲಿ ನಾವು ಎದುರಿಸುವ ಸಂಕಷ್ಟ, ವೈಫಲ್ಯ ಮತ್ತು ಅಡ್ಡಿ ಸಂಕಟಗಳ ಎಲ್ಲಕ್ಕೂ ಶ್ರೇಷ್ಠ ಪರಿಹಾರವೆಂದರೆ ಧರ್ಮ, ಸತ್ಯ ಮತ್ತು ನ್ಯಾಯ. ಧರ್ಮಪಾಲಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಬದ್ಧತೆ, ಶಕ್ತಿ ಮತ್ತು ಧೈರ್ಯವನ್ನು ಅದಕ್ಕೆ ಅರ್ಪಿಸಿದರೆ ಯಾವ ಅಡಚಣೆಯೂ ನಮ್ಮ ಮುಂದೆ ಅಡ್ಡಿಯಾಗಿ ನಿಲ್ಲಲು ಸಾಧ್ಯವಿಲ್ಲ. ಈ ಕಥೆಯ ತತ್ವಾರ್ಥವನ್ನು ನಿತ್ಯ ಜೀವನದಲ್ಲಿ ಅನ್ವಯಿಸಿದರೆ ನಾವು ಉದ್ಯೋಗದಲ್ಲಿ, ಕುಟುಂಬದಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಶಾಶ್ವತ ಯಶಸ್ಸು, ಶ್ರೇಯಸ್ಸು ಮತ್ತು ಸಂತೋಷವನ್ನು ಸಾಧಿಸಬಹುದು. ಜಯವೀರ, ಶರ್ಯಶೀಲ ಮತ್ತು ಕುಬೇರವರ್ಮರ ಕಥೆ ನಮಗೆ ಶೂರತೆ, ಧೈರ್ಯ ಮತ್ತು ಬದ್ಧತೆಯ ಮಹತ್ವವನ್ನು ಮಾತ್ರ ತೋರಿಸುವುದಲ್ಲ, ಅದರ ಬಳಕೆ ಯಾವ ದಿಕ್ಕಿನಲ್ಲಿ ಮಾಡಬೇಕೆಂಬುದು ಮಹತ್ವದ್ದಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸುತ್ತದೆ. ಧರ್ಮವಿರುದ್ಧ ಶಕ್ತಿಯು ಯಾವತ್ತೂ ಸೋಲಿಗೆ ದಾರಿ ತೋರುತ್ತದೆ. ಹೀಗಾಗಿ ಜೀವನದಲ್ಲಿ ಶಕ್ತಿ, ಬದ್ಧತೆ ಮತ್ತು ಶೂರತೆಯನ್ನು ಧರ್ಮಪರ ಗುರಿ, ಸತ್ಯ, ನ್ಯಾಯ ಮತ್ತು ಪರೋಪಕಾರದ ಮಾರ್ಗದಲ್ಲಿ ಮಾತ್ರ ಬಳಸಬೇಕು. ನಿಜವಾದ ಶಕ್ತಿ ಎಂದರೆ ಧರ್ಮ, ಸತ್ಯ ಮತ್ತು ನೀತಿಯ ಮೇಲೆ ನಿಂತ ಶಕ್ತಿ, ಬದ್ಧತೆ ಎಂದರೆ ಧರ್ಮಪರ ಬದ್ಧತೆ ಮತ್ತು ಶೂರತೆ ಎಂದರೆ ಧರ್ಮಪರ ಧೈರ್ಯ. ಈ ಪಾಠವನ್ನು ನಾವು ತಮ್ಮ ಜೀವನದಲ್ಲಿ ಪಾಲಿಸಿದರೆ ನಮ್ಮ ಜೀವನವು ಶಾಶ್ವತ ಜಯ, ಶ್ರೇಯಸ್ಸು ಮತ್ತು ಸಾರ್ಥಕತೆಯ ಮಾರ್ಗದಲ್ಲಿ ಸಾಗುವುದು ಖಚಿತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.